ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಹಿಳೆಯರಲ್ಲಿ ಕ್ಷಮೆಯಾಚಿಸಲು ಆಗ್ರಹ. ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆಯರಿಂದಲೇ ಪ್ರತಿಭಟನೆ. ಡಾಕ್ಟರ್ ಎಂಸಿಎಸ್ ವಿರುದ್ಧ ಧಿಕ್ಕಾರ ಘೋಷಣೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಹಿಳಾ ಅಧಿಕಾರಿ ಬಗ್ಗೆ ಕೀಳಾಗಿ ಮಾತನಾಡಿದ್ದು, ಕೂಡಲೇ ಅವರು ಮಹಿಳೆಯರಲ್ಲಿ ಕ್ಷಮೆ ಕೇಳಬೇಕು ಅಂತ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿದರು. ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸಾರಿಗೆ ಬಸ್ ನಿಲ್ದಾಣದ ಇಂದಿರಾ ಕ್ಯಾಂಟೀನ್ನಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆಯರು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಭಿತ್ತಿಚಿತ್ರ ಪ್ರದರ್ಶಿಸಿ ಅವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದರು. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಈ ಹಿಂದೆ ತನ್ನ ಬೆಂಬಲಿಗ ಉಮೇಶ್ ಅವರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡುವಾಗ ಮಹಿಳಾ ಅಧಿಕಾರಿಯನ್ನ ಅವಾಚ್ಯವಾಗಿ ನಿಂದಿಸಿದ್ದು, ಅಧಿಕಾರಿ, ಶಾಸಕರು ಹಾಗೂ ಸಚಿವರ ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ಅಂತ ಪ್ರಚೋದಿಸಿರುವ ಆಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು, ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಈ ವೇಳೆ ಕಾಂಗ್ರೆಸ್ನ ಮಹಿಳಾ ಘಟಕದ ಉಪಾಧ್ಯಕ್ಷೆ ಗಾಯತ್ರಮ್ಮ ಮಾತನಾಡಿ, ಸಚಿವ ಸುಧಾಕರ್ ಅವರು ಇದೀಗ ಉನ್ನತ ಸ್ಥಾನದಲ್ಲಿದ್ದಾರೆ. ಈ ಹಿಂದೆ ಅವರು ಒಬ್ಬ ಮಹಿಳಾ ಅಧಿಕಾರಿ ಕುರಿತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾತನಾಡಿರುವ ಆಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ. ಇದು ಮಹಿಳೆಯರಿಗೆ ಮಾಡುವ ಅಪಮಾನ ಅಂತ ದೂರಿದರು. ಕಾಂಗ್ರೆಸ್ ಪಕ್ಷವು ಎಂದಿಗೂ ಮಹಿಳೆಯರನ್ನ ಪೂಜ್ಯನೀಯ ಸ್ಥಾನದಲ್ಲಿ ನೋಡುತ್ತದೆ, ಅಷ್ಟೇ ಗೌರವವನ್ನು ಕೂಡ ನೀಡುತ್ತದೆ. ಆದರೆ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಹಿಳಾ ಅಧಿಕಾರಿ ಬಗ್ಗೆ ಕೀಳಾಗಿ ಮಾತನಾಡಿದ್ದು ನಮ್ಮೆಲ್ಲರಿಗೂ ಬೇಸರ ತಂದಿದೆ. ಕೂಡಲೇ ಅವರು ಮಹಿಳೆಯರಲ್ಲಿ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ರು. ಈ ಬಗ್ಗೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿ ಆಡಿಯೋದ ಸತ್ಯಾಸತ್ಯತೆಯನ್ನು ಪತ್ತೆ ಹಚ್ಚಬೇಕು ಅಂತ ಆಗ್ರಹಿಸುತ್ತೇವೆ ಮತ್ತು ಮಹಿಳಾ ಅಧಿಕಾರಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವ ಸಚಿವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷರಿಗೂ ದೂರು ನೀಡುತ್ತೇವೆ ಅಂತ ಹೇಳಿದರು. ಪ್ರತಿಭಟನೆಯಲ್ಲಿ ಮಹಿಳಾ ಕಾಂಗ್ರೆಸ್ ಘಟಕದ ಉಪಾಧ್ಯಕ್ಷೆ ಗಾಯತ್ರಮ್ಮ, ಸೌಮ್ಯ, ಆಶಾ, ರಾಧಮ್ಮ, ರೂಪಾ, ಮಂಜುಳಮ್ಮ, ಮುತ್ತೂರು ಉಮಾ, ಲಕ್ಷ್ಮಮ್ಮ ಇನ್ನಿತರರು ಭಾಗವಹಿಸಿದ್ರು. ವರದಿ ನಂದಿ ರಾಜೇಶ್, ಶಿಡ್ಲಘಟ್ಟ. ನಾವು ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷರು ಗಾಯತ್ರಮ್ಮ ಮಾತಾಡ್ತಾ ಇದ್ದೀನಿ, ಶಿಡ್ಲಘಟ್ಟ ತಾಲೂಕು. ನಮ್ಮದೇ ಪಕ್ಷದ ಒಬ್ಬ ಮಿನಿಸ್ಟರ್ ಆದಂಥ ಎಂಸಿ ಸುಧಾಕರ್ ಅಣ್ಣ ಅವರು ಒಬ್ಬ IAS ಅಧಿಕಾರಿ ಆದಂಥ ಒಂದು ಹೆಣ್ಮಗಳ ಬಗ್ಗೆ ಅವಶ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವ್ರ ಬಗ್ಗೆ ಮಾತಾಡಿರೋದು ಎಲ್ಲ ವಿಡಿಯೋ ವೈರಲ್ ಆಗಿದೆ. ಬೇರೆಯವರು ಮಾಡಿದ್ರೆ ತಪ್ಪಂತಾರೆ. ಒಬ್ಬ ಮಿನಿಸ್ಟರ್ ಸ್ಥಾನದಲ್ಲಿ ಕೂತ್ಕೊಂಡು ಒಬ್ಬ ಉನ್ನತ ಶಿಕ್ಷಣ ಅಧಿಕಾರಿ ಆದಂಥ ಇವರೇ ಈ ಥರ ಮಾತಾಡಿದ್ರೆ ಬೇರೆ ಯಾವ ಥರ ಮಾತಾಡಬೇಕು? ಒಬ್ಬ ಮಹಿಳೆ ಅನ್ನೋ ಒಂದು ಸೌಜನ್ಯ ಸಹ ಅವರಲ್ಲಿ ಇಲ್ಲದಿರ ಈ ಥರ ಒಂದು ಅವಶ್ಯ ಶಬ್ದಗಳಿಂದ ಮಾತಾಡಿರೋದ್ರಿಂದ ಅವರು ಇದ್ರ ಬಗ್ಗೆ ಆ ಮಹಿಳೆನ ಕರೆದು ಕ್ಷಮಾಪಣೆ ಕೇಳಬೇಕು, ನಮ್ಮ ಹೆಣ್ಮಕ್ಳಿಗೆ ಕ್ಷಮಾಪಣೆ ಕೇಳಬೇಕು ಅವರು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಯಾಕಂದರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬರೋದೇ ಅಪರೂಪ ಆಗಿಬಿಟ್ಟಿದೆ. ಆ ಬರೋಂಥ ಹೆಣ್ಮಕ್ಳನ್ನು ಈ ಥರ ಮಾಡ್ತಾ ಇದ್ರೆ ನಮ್ಮ ಸಮಾಜ ಯಾವ ಲೆಕ್ಕದಲ್ಲಿ ಅನ್ನೋದು ನಮಗೆ ಒಂಥರ ನಾಚಿಕೆ ಕೇಳಾಗ್ಬಿಡ್ತಾ ಇದೆ ಸರ್. ನಮ್ಗೆ ಒಂಥರ ನಾಚಿಕೆ ಕೇಳಾಗ್ಬಿಡ್ತಾ ಇದೆ. ಆದ್ದರಿಂದ ದಯವಿಟ್ಟು ತಮ್ಮ ಮಾಧ್ಯಮ ಮಿತ್ರರಲ್ಲಿ ಒಂದನೇ ವಿನಂತಿ, ನಮ್ಮ ಸಚಿವರಾದಂಥ ಸುಧಾಕರ್ ಸರ್ ಅವರು ಬಂದು ನಮ್ಮ IAS ಆಫೀಸರ್ಗೆ ನಿಂದನೆ ಮಾಡಿರೋರ ಬಗ್ಗೆ ಒಂದು ಕ್ಷಮಾಪಣೆ ಕೇಳಲೇಬೇಕು. ಇದಕ್ಕೆ ನಮ್ಮ ವರಿಷ್ಠರು ಗಮನ ತಗೊಂಡು ಅವರಿಗೆ ಕೊಡಬೇಕಾದಂಥ ಒಂದು ಶಿಕ್ಷೆನ ಕೊಡಲೇಬೇಕು ಅಂತ ನಿಮ್ಮ ಮೂಲಕ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್.